ರಾಮಲಲ್ಲಾ ಮೂರ್ತಿಯ ದಶಾವತಾರ ದರ್ಶನ, ದೈವತ್ವದ ಕಳೆ, ಸೌಮ್ಯ ಭಾವದ ವಚನ, ಒಪ್ಪಿರುವ ಕೆನ್ನೆಯಿಂದ ಕಂಗೊಳಿಸ್ತಾ ಇರುವ ಮರ್ಯಾದಾ ಪುರುಷೋತ್ತಮ. ಬಲಗೈಯಲ್ಲಿ ಬಾಣ, ಎಡಗೈಯಲ್ಲಿ ಬೀಳು, ಅತ್ಯದ್ಭುತ ಆಧ್ಯಾತ್ಮಿಕ ಕಳೆಯಿಂದ ಕಂಗೊಳಿಸ್ತಾ ಇರುವ ಅಯೋಧ್ಯೆ. ಮದ್ದೂರಿನಲ್ಲಿ 1008 ಕೆಜಿ ಜೇನಿನ ಅಭಿಷೇಕ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಯನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಯೋಧ್ಯೆಯಲ್ಲಿ ಐತಿಹಾಸಿಕ ಕ್ಷಣಕ್ಕೆ 3 ದಿನಗಳಷ್ಟೇ ಬಾಕಿ ಇದೆ. ಮರ್ಯಾದಾ ಪುರುಷೋತ್ತಮನ ಪಟ್ಟಾಭಿಷೇಕಕ್ಕೆ ಅಂತಿಮ ಸಿದ್ಧತೆಗಳು ನಡೆದಿವೆ. ಈ ಸಂದರ್ಭದಲ್ಲಿ ಬಾಲರಾಮನ ದರ್ಶನ ಆಗಿದೆ. ಬಾಲರಾಮ ನಿರ್ಮಾಣ ಆಗ್ತಿದ್ದ ಜಾಗದಲ್ಲಿ ಪೂರ್ಣಗೊಂಡ ಆದಿಪುರುಷನ ಭವ್ಯ ಮೂರ್ತಿಯ ಫೋಟೋ ರಿಲೀಸ್ ಆಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ ರೂಪಿಸಿರುವ ರಾಮಲಲ್ಲಾ ವಿಗ್ರಹ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ದೈವತ್ವದ ಕಳೆ, ಸೌಮ್ಯ ಸ್ವಭಾವದ ವದನ, ಉಬ್ಬಿರುವ ಕೆನ್ನೆ, ಕಮಲದಂತಹ ಕಣ್ಣು, ತುಟಿಯಲ್ಲಿ ಲಾಸ್ಯ, ವಿಶಾಲವಾದ ಹಣೆಯನ್ನ ಕಾಣಬಹುದಾಗಿದೆ. ಇನ್ನು ಬ್ರಹ್ಮ ಕಮಲದ ಮೇಲೆ ನಿಂತಿರುವ ಬಾಲರಾಮನ ಮೂರ್ತಿಯ ವಿಗ್ರಹ ಇದಾಗಿದೆ. 51 ಇಂಚು ಎತ್ತರ ಇರುವ ಮಂದಸ್ಮಿತ ರಾಮಲಲ್ಲನ ಬಲಗೈನಲ್ಲಿ ಬಾಣ, ಎಡಗೈನಲ್ಲಿ ಬಿಲ್ಲು ಅಳವಡಿಸಲಾಗಿದೆ. ಮೂರ್ತಿಯ ಪ್ರಭಾವಳಿಯ ಸುತ್ತ ವಿಷ್ಣುವಿನ ದಶಾವತಾರ ಕೆತ್ತನೆ ಇದೆ. ಬಾಲರಾಮನ ಶಿರದ ಮೇಲೆ ಶಿವ, ಬಲಭಾಗದಲ್ಲಿ ಗಣೇಶ, ಓಂಕಾರದ ಚಿಹ್ನೆ, ಪದ್ಮ, ಎಡಭಾಗದಲ್ಲಿ ಶಂಖ, ಚಕ್ರ, ಸ್ವಸ್ತಿಕ್ ಚಿಹ್ನೆ, ಒಂದು ಕಡೆ ಹನುಮ, ಮತ್ತೊಂದು ಕಡೆ ಗರುಡನ ಕೆತ್ತನೆಯನ್ನ ಕಾಣಬಹುದಾಗಿದೆ. ಈ ರಾಮಲಲ್ಲಾ ಮೂರ್ತಿ ಪ್ರಧಾನವಾಗಿ ಸಮಸ್ಥಾನಕ ಭಂಗಿಯಲ್ಲಿದ್ದು 2 ಕೈಗಳನ್ನು ಹೊಂದಿದೆ. ಬಾಲರಾಮನ ಪ್ರತಿರೂಪದಲ್ಲಿದೆ. ರಾಮನ ಪ್ರತಿರೂಪದಲ್ಲಿದ್ದರೂ ಕೂಡ ಈ ಬಾಲರಾಮನ ಪ್ರತಿರೂಪಕ್ಕೆ ಅನುಗುಣವಾಗಿ ಒಂದು ಪದ್ಮಪೀಠದ ಮೇಲೆ ನಿಲ್ಲಿಸಲಾಗಿದೆ ಮತ್ತು ರಾಮ ದ್ವಿಭುಜನಾಗಿದ್ದಾನೆ, ಅಂದರೆ 2 ಕೈಗಳಿಂದ ಕೂಡಿದ್ದಾನೆ ಮತ್ತು ಒಂದು ಪ್ರಭಾವಳಿ ಇದೆ. 51 ಇಂಚುಗಳಷ್ಟು ಎತ್ತರ ಆಗಿದೆ. ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದ್ರೂ ಆಧ್ಯಾತ್ಮಿಕ ಕಳೆ ಉಕ್ಕಿ ಬರ್ತಿದೆ. ಇಡೀ ನಗರ ರಾಮಮಯವಾಗಿದೆ. ಎಲ್ಲಾ ಕಡೆ ಶುಭಾಶಯ ಕೋರ್ತಾ ಇರುವ ಬ್ಯಾನರ್, ಕೇಸರಿ ಪತಾಕೆಗಳೇ ಕಂಡು ಬರ್ತಿದೆ. ಪ್ರಧಾನ ಹೆದ್ದಾರಿಗಳಾದ ರಾಮ್ಪಥ, ಧರ್ಮಪಥಗಳು ಅಯೋಧ್ಯೆಗೆ ಅಲಂಕಾರದಂತಿದೆ. ಎಲ್ಲಾ ಕಡೆ ಸೀತಾರಾಮ್, ಜೈ ಸಿಯಾರಾಮ್ ಕೀರ್ತನೆಗಳು ಕೇಳಿ ಬರ್ತಿವೆ. ಇಂದು ಅಯೋಧ್ಯೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ನೀಡಿ ಅಂತಿಮ ಹಂತದ ಸಿದ್ಧತೆಗಳನ್ನ ಪರಿಶೀಲಿಸಿದ್ರು. ಭದ್ರತೆ 7 ಸುತ್ತಿನ ಕೋಟಿಯಂತಿದೆ. ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ 3ರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅಯೋಧ್ಯೆ ಭವ್ಯ ಬಾಲರಾಮನ ಮೂರ್ತಿ ಕೆತ್ತುವಾಗ ಕಣ್ಣು ಕಳೆದುಕೊಳ್ಳುವ ಸ್ಥಿತಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ತಲುಪಿದ್ರು ಅಂತ ಪತ್ನಿ ವಿಜೇತಾ ಹೇಳಿದ್ದಾರೆ. ರಾಮನ ಮೂರ್ತಿ ಕೆತ್ತುವಾಗ ಒಂದು ಕಲ್ಲಿನ ಚೂರು ಅರುಣ್ ಯೋಗಿರಾಜ್ ಕಣ್ಣಿನ ಗುಡ್ಡೆಗೆ ಬಿದ್ದಿತ್ತು. ತಕ್ಷಣ ಅಯೋಧ್ಯೆ ಟ್ರಸ್ಟ್ನವರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಆಪರೇಷನ್ ಮಾಡಿಸಿದ್ರು. ಕಲ್ಲಿನ ಚೂರನ್ನ ಹೊರತೆಗೆಸಿದ್ರು. 15 ದಿನ ಅರುಣ್ ಯೋಗಿರಾಜ್ ಒಂದು ಕಣ್ಣು ಮುಚ್ಚಿಕೊಂಡೇ ಈ ಕೆತ್ತನೆ ಕೆಲಸ ಮಾಡಿದ್ರು ಅಂದ್ರು ಅವರ ಪತ್ನಿ ವಿಜೇತಾ ಪಬ್ಲಿಕ್ ಟಿವಿ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಕಲ್ಲು ತುಂಬ ಹಾಡಿತ್ತು, ಯಾಕಂದರೆ ಅದು ಭೂಮಿಯೊಳಗಿರುವಾಗ ಸಾಫ್ಟ್ ಆಗಿರ್ತದೆ. ಹೊರಗೆ ಬಂದಾಗ ಆಕ್ಸಿಡೇಷನ್ ಏನೋ ಆಗಿ ತೀರಾ ಗಟ್ಟಿ ಆಗ್ತಾ ಹೋಗ್ತದೆ. ಸೊ ಇದು ತುಂಬ ಹಾರ್ಡ್ ಸ್ಟೋನ್ ಸಿಕ್ಕಿತ್ತು ಅವ್ರಿಗೆ. ತುಂಬ ಕಷ್ಟ, ಗ್ರೆನೈಟ್ ಅಷ್ಟು ಹಾರ್ಡ್ ಸ್ಟೋನ್ ಸಿಕ್ಕಿತ್ತು. ತುಂಬ ಹಾರ್ಡಿರೋದ್ರಿಂದ ಎಲ್ಲಿ ಪೀಸಸ್ ಬೀಳ್ತದೆ ಅಂತ ಒಂಚೂರು ಐಡಿಯಾ ಇರೋದಿಲ್ಲ. ಆಗ ಕಣ್ಣಿಗೆ ಒಂದು ಪೀಸ್ ಬೀಳ್ತದಂತೆ. ಆಗ ಕಾರ್ನಿಯ ಮಧ್ಯದಲ್ಲಿ ಕಣ್ಣಿನ ಕಪ್ಪು ಗುಡ್ಡೆ ಮೇಲೆ ಬಿದ್ದಾಗ ಚೂರಿ ಗಾಯ ಆಯಿತು. ಮತ್ತು ಅದನ್ನು ಆಪ್ರೇಷನ್ ಮಾಡಿ ತೆಗೆದ್ರು. ಸದ್ಯಕ್ಕೆ ದೇವ್ರ ದಯ, ಏನು ಕಣ್ಣಿಗೆ ಏನು ಡ್ಯಾಮೇಜ್ ಆಗಿಲ್ಲ. ಮತ್ತು ಅವರಿಗೆ ಎಲ್ಲಿ ಆಪರೇಷನ್ ಆಗಿದ್ದು? ಅಲ್ಲೇ ಅಯೋಧ್ಯೆಯಲ್ಲೇ. ರಾಮಮಂದಿರ ನಿರ್ಮಾಣದಿಂದಾಗಿ ಇಡೀ ಅಯೋಧ್ಯೆ ಬದಲಾಗಿದೆ. ರಾಮನಗರಿಯಲ್ಲಿ ಅಭಿವೃದ್ಧಿಯ ಮಹಾಪೂರ್ವೇ ಹರಿದು ಬರ್ತಿದೆ. ಈ ನಡುವೆ ಮಂದಿರ ಉದ್ಘಾಟನೆಗೆ ದೇವನಗರಿ ಮಧುವಣಗೀತೆಯಂತೆ ಸಿಂಗಾರಗೊಳ್ತಿದೆ. ಭಕ್ತರು ಫುಲ್ ಖುಷಿಯಾಗಿದ್ದಾರೆ. ಅಯೋಧ್ಯೆ ಕಣಕಣದಲ್ಲೂ ರಾಮನಾಮ ಜಪ ಕೇಳಿಬರ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಬಂದಿರುವ ಶ್ರೀರಾಮ ಭಕ್ತರು ಹಬ್ಬವನ್ನು ಆಚರಿಸುತ್ತಿದ್ದಾರೆ. ರಾಮ ಭಜನೆ ಮಾಡ್ತಾ ಮಂದಿರ ಉದ್ಘಾಟನೆಯಾಗುವ ಖುಷಿಗೆ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಕಲಬುರಗಿಯಿಂದ ಬೈಕ್ನಲ್ಲಿ ಅಯೋಧ್ಯೆಗೆ ಬಂದ ಕನ್ನಡಿಗರು ರಾಮನೂರಿನಲ್ಲಿ ರೌಂಡ್ಸ್ ಹಾಕಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಹಾರದಿಂದ 650 ಕಿಲೋಮೀಟರ್ ಓಡಿಕೊಂಡೇ ಯುವಕನೋರ್ವ ರಾಮನೂರು ತಲುಪಿದ್ದಾನೆ. ಈ ಯುವಕನ ಸಾಹಸಕ್ಕೆ ನೆರೆಯ ಜಿಲ್ಲೆಯ ಯುವಕರು ಸೈಕಲ್ ಯಾತ್ರೆ ಮಾಡ್ತಾ ಇದ್ದ ಭಕ್ತರು ಸಾಥ್ ಕೊಟ್ಟಿದ್ದಾರೆ. ಸದ್ಯ ಪ್ರಧಾನಿ ಭೇಟಿ ಮಾಡುವ ನಿರೀಕ್ಷೆಯಲ್ಲಿದ್ದಾನೆ ಈ ಯುವಕ. मैं बिहार के मधुबनी जिले से आया हूँ। कितने लोग आए आपके वहाँ से? मेरे साथ ऐसे तो मैं अकेले आया हूँ। रास्ते में मिले हैं मेरे साइकिल से जाते हुए, तो मैं